ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ನಮಸ್ಕಾರಗಳು. ನಾನು ಡಾಕ್ಟರ್ BN ಕುಮಾರ್, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಯುನಾನಿ ಚಿಕಿತ್ಸಾಲಯ, ರಟಕಲ್, ಕಾಳಗಿ ತಾಲೂಕು, ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಂದಿನ ವಿಷಯ ಝಿಕುನ್ನಫಸ್ ಅಂದರೆ ಆಸ್ತಮಾ ಕಾಯಿಲೆ. ಆಯುಷ್ ವೈದ್ಯ ಪದ್ಧತಿಯಲ್ಲಿ ಯುನಾನಿ ವೈದ್ಯ ಪದ್ಧತಿಯೂ ಸಹ ಒಂದು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಆಸ್ತಮಾ ಕಾಯಿಲೆಯನ್ನು ಝಿಕುನ್ನಫಸ್ ಎಂದು ಕರೆಯಲಾಗುತ್ತದೆ. ಈ ಕಾಯಿಲೆಯು ಶ್ವಾಸನಾಳ ಮತ್ತು ಶ್ವಾಸಕೋಶದ ತೊಂದರೆಯಾಗಿರುತ್ತದೆ. ಶ್ವಾಸಕೋಶದ ಭಾಗವಾದ ಬ್ರಾಂಕ್ಯೂಲ್ಸ್ಗಳಲ್ಲಿ ಕಫವು ಸೇರಿಕೊಂಡು ಶ್ವಾಸನಾಳಗಳು ಕಿರಿದಾಗುತ್ತವೆ ಮತ್ತು ಶ್ವಾಸನಾಳಗಳು ಊದಿಕೊಂಡು ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ಶ್ವಾಸಕೋಶಗಳಿಗೆ ಸರಬರಾಜಾಗಬೇಕಾದಂತಹ ಗಾಳಿಯು ಕಡಿಮೆಯಾಗುತ್ತದೆ. ಹಾಗಾಗಿ ಉಚ್ಛ್ವಾಸ ಮತ್ತು ನಿಶ್ವಾಸವು ಬಹಳ ಶ್ರಮದಾಯಕವಾಗಿರುತ್ತದೆ. ಆಸ್ತಮಾ ತೊಂದರೆಯ ಕಾರಣಗಳನ್ನು ತಿಳಿದುಕೊಳ್ಳೋಣ. ಅತಿಯಾದ ಶೀತ ಪದಾರ್ಥಗಳ ಸೇವನೆ, ಧೂಮಪಾನ, ಶೀತ ಗಾಳಿ, ಮಲಬದ್ಧತೆ, ದೀರ್ಘಕಾಲದ ಕೆಮ್ಮು, ಕೆಲವು ಮೂತ್ರಪಿಂಡದ ಕಾಯಿಲೆಗಳು ಉಬ್ಬಸ ರೋಗವನ್ನು ಉಲ್ಬಣಗೊಳಿಸುತ್ತವೆ. ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಉಸಿರಾಟದಲ್ಲಿ ತೊಂದರೆ, ಎದೆಯಲ್ಲಿ ಬಿಗಿತ, ಮಲಗಿದಾಗ ಕೆಮ್ಮು, ಅತಿಯಾದ ಕೆಮ್ಮು, ಶೀತ ಮತ್ತು ಆಗಾಗ ಜ್ವರ ಕಾಣಿಸಿಕೊಳ್ಳಬಹುದು. ನಿಶ್ಶಕ್ತಿ, ಅತಿಯಾದ ಆಯಾಸ ಮತ್ತು ಬೆವರಿಕೆ, ಉಸಿರಾಟದ ಪ್ರಮಾಣದಲ್ಲಿ ಏರಿಕೆಯಾಗಬಹುದು. ಉಬ್ಬಸ ರೋಗದ ತಡೆಗಟ್ಟುವಿಕೆ ಮತ್ತು ನಿವಾರಣೆ. ರೋಗಿಯನ್ನು ಶುದ್ಧವಾದ ಗಾಳಿ ಮತ್ತು ಬೆಳಕು ಇರುವ ಕೋಣೆಯಲ್ಲಿ ಆರೈಕೆ ಮಾಡುವುದು. ಅತಿ ಶೀತ ಗಾಳಿ, ಬಿಸಿಲು ಮತ್ತು ಧೂಳಿನಿಂದ ರಕ್ಷಿಸುವುದು. ಅತಿಯಾದ ಹುಳಿ, ಎಣ್ಣೆಯ ಪದಾರ್ಥಗಳು, ಕರಿದ ಪದಾರ್ಥಗಳನ್ನು ವರ್ಜಿಸುವುದು. ರೋಗಿಯ ಇತರೆ ಕಾಯಿಲೆಗಳಿಗೆ ಸರಿಯಾದ ಔಷಧೋಪಚಾರವನ್ನು ನೀಡುವುದು. ರೋಗಿಯ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳನ್ನು ನಿವಾರಿಸುವುದು. ಮಲಬದ್ಧತೆಯನ್ನು ನಿವಾರಿಸುವುದು. ಧೂಮಪಾನವನ್ನು ವರ್ಜಿಸುವುದು. ರಾಸಾಯನಿಕ ವಸ್ತುಗಳಿಂದ ದೂರವಿರುವುದು. ರೋಗಿಯು ಬೆಚ್ಚನೆಯ ಉಡುಪುಗಳನ್ನು ಧರಿಸಿಕೊಳ್ಳಬೇಕು. ಊಟೋಪಚಾರ. ಸುಲಭವಾಗಿ ಜೀರ್ಣವಾಗುವ ತಿನಿಸುಗಳನ್ನು ಸೇವಿಸಬೇಕು. ಲಘು ವ್ಯಾಯಾಮ, ಯೋಗ ಮತ್ತು ಮುಖ್ಯವಾಗಿ ಪ್ರಾಣಾಯಾಮ ಮಾಡಬಹುದು. ಬಾರ್ಲಿ ಗಂಜಿ, ಜೇನುತುಪ್ಪದೊಂದಿಗೆ ಮಿಶ್ರಿತ ನೀರು, ಸೇಬು, ಕಿತ್ತಳೆ ಹಣ್ಣು ಮತ್ತು ದಾಳಿಂಬೆ ಹಣ್ಣುಗಳನ್ನು ಸೇವಿಸಬಹುದು. ಔಷಧೋಪಚಾರ. ಅರಿಶಿನ, ಕಲೋಂಜಿ ಬೀಜಗಳು, ನಾಗದಾಳಿ ಸೊಪ್ಪು, ಆಡುಸೋಗೆ ಸೊಪ್ಪು, ಅಗಸೆ ಬೀಜ, ಇಸಬ್ಗೋಲ್ ಬೀಜಗಳು ಇವುಗಳನ್ನು ಔಷಧಿಗಳಾಗಿ ಉಪಯೋಗಿಸಬಹುದು. ಅರ್ಕೆ ಅಜೀಬ್ ಈ ಔಷಧಿಯ 2 ಹನಿಗಳನ್ನು ಕರವಸ್ತ್ರದಲ್ಲಿ ಹಾಕಿಕೊಂಡು ಆಘ್ರಾಣಿಸಬಹುದು. ಅರ್ಕೆ ಅಜೀಬ್ ಈ ಔಷಧಿಯ 2 ಹನಿಗಳನ್ನು ಎದೆ ಭಾಗಕ್ಕೆ ಹಚ್ಚಿಕೊಳ್ಳಬಹುದು. ಇದರೊಂದಿಗೆ ಹಬ್ಬೆ ಝಿಕುನ್ನಫಸ್, ಲೌಕೆ ಕತಾನ್, ಶರ್ಬತೆ ಝೂಫಾ ಕುಷ್ಕ್, ಲೌಕೆ ರಬ್ವಿ, ಹಬ್ಬೆ ಹಿಂದಿ ಝೀಕಿ, ಮಾಜೂನೆ ರಾಹುಲ್ ಮೊಮಿನೀನ್, ಶರ್ಬತೆ ಝಿಕುನ್ನಫಸ್ ಔಷಧಿಗಳು ಲಭ್ಯವಿದ್ದು ತಜ್ಞ ಯುನಾನಿ ವೈದ್ಯರಿಂದ ಸಲಹೆ ಪಡೆದು ನಂತರ ಉಪಯೋಗಿಸಬೇಕು. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಝಿಕುನ್ನಫಸ್ ಅಂದರೆ ಆಸ್ತಮಾ ಕಾಯಿಲೆಗೆ ಯುನಾನಿ ಪರಿಹಾರ. ಈ ಕುರಿತು ಮಾಹಿತಿ ನೀಡಿದವರು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ರಟಕಲ್ನ ಸರ್ಕಾರಿ ಯುನಾನಿ ಚಿಕಿತ್ಸಾಲಯದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ BN ಕುಮಾರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.